ಕಾಂಗ್ರೆಸ್ ಅಭ್ಯರ್ಥಿಗಳ ಪ್ರಚಾರದ ವೇಳೆ ರಾಹುಲ್ ಗಾಂಧಿ ಮೋದಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ನರೇಂದ್ರ ಮೋದಿ ನಾನು ಜೈವಿಕ ಅಲ್ಲ ಅಂತ ಹೇಳ್ತಾರೆ, ದೇವರೇ ನನ್ನನ್ನ ಕಳಿಸಿದ್ದು ಅಂತಾರೆ. ಇದಕ್ಕೆ ಮೋದಿ ಚಮಚಾಗಳು ವಾವ್ ವಾವ್ ಅಂತಾರೆ ಅಂತ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. मुझे परमात्मा ने ऊपर से भेजा है, मिशन के लिए भेजा है. अब अगर भैया सड़क पे आपको ये कोई कह दे तो आप उसे क्या कहोगे? क्या कहोगे? उसे कहोगे भैया माफ करो, काम अपना करो, हमें अपना काम करने दो. और उनके चमचे क्या कहते हैं? वाह 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 वाह, क्या बात बोली. परमात्मा ने भेजा है, प्रधानमंत्री को परमात्मा ने भेजा. भैया कैसा भेजा है? कोविड के समय कहता है थाली बजा दो. ರಾಹುಲ್ ಗಾಂಧಿ ಮಹಿಳಾ ನ್ಯಾಯ ಸಂವಾದದಲ್ಲಿ ಮಾಸಿಕ 8,500 ರೂಪಾಯಿ ಭತ್ಯೆ ಬಗ್ಗೆ ವಿವರಿಸುತ್ತಿದ್ದರು. ಈ ವೇಳೆ ಮಹಿಳೆಯೊಬ್ಬರು ತಮ್ಮ ಅಳಲು ತೋಡಿಕೊಳ್ಳುತ್ತಾ ಭಾವುಕರಾದರು. ದೆಹಲಿಯ ಮಂಗುಲಾಪುರಿಯಲ್ಲಿ ಘಟನೆ ನಡೆದಿದ್ದು, ತಮ್ಮ ಸಮಸ್ಯೆ ಹೇಳಿಕೊಳ್ಳುತ್ತಾ ಭಾವುಕಳಾದ ಮಹಿಳೆಯನ್ನ ರಾಹುಲ್ ಗಾಂಧಿ ಸಮಾಧಾನ ಪಡಿಸಿದ್ರು. ಹರಿಯಾಣದ ಸಿರ್ಸಾದಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅಬ್ಬರದ ರೋಡ್ ಶೋ ನಡೆಸಿದ್ದಾರೆ. ರೋಡ್ ಶೋ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಿಯಾಂಕಾ ಗಾಂಧಿಗೆ ಸ್ವಾಗತವನ್ನ ಕೋರಿದ್ದಾರೆ. ಇನ್ನು ಹರಿಯಾಣದಲ್ಲಿ ಬಿಜೆಪಿ ವಿರೋಧಿ ಅಲೆ ಇದೆ. ಬಿಜೆಪಿಯ ರಾಜಕೀಯದಿಂದ ಜನ ಬೇಸತ್ತಿದ್ದಾರೆ. ಹರಿಯಾಣದಲ್ಲಿ ಬದಲಾವಣೆ ಬರಲಿದೆ ಎಂದಿದ್ದಾರೆ. 5 ಹಂತದ ಮತದಾನದಲ್ಲಿ ಪ್ರಧಾನಿ ಮೋದಿ 310ರ ಮಾರ್ಕ್ ದಾಟಿ 400ರತ್ತ ಮುನ್ನುಗ್ಗುತ್ತಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದ್ದಾರೆ. ಉತ್ತರ ಪ್ರದೇಶದ ಸಂತ ಕಬೀರ್ ನಗರದಲ್ಲಿ ರ್ಯಾಲಿಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ನೀವು ಎಲ್ಲಾದ್ರೂ ರಾಹುಲ್ ಗಾಂಧಿಯನ್ನ ನೋಡಿದ್ರೆ ಅವರು 40ಕ್ಕಿಂತ ಹೆಚ್ಚು ಸೀಟ್ ಪಡೆಯಲ್ಲ ಅಂತ ಹೇಳಿ ಎಂದಿದ್ದಾರೆ. 5 चरण में मोदी जी 310 पार कर 400 की ओर बढ़ रहे. राहुल बाबा मिले तो बता भी देना, इनको 40 से ज्यादा सीटें नहीं मिलने वाली है. और अखिलेश बाबू, आपका तो 4 का भी आंकड़ा पार नहीं हो रहा है. ಮತದಾನದ ದಾಖಲೆಗಳನ್ನ ಅಥವಾ 17C ಅನ್ನ ತಕ್ಷಣವೇ ಚುನಾವಣಾ ಆಯೋಗದ ವೆಬ್ಸೈಟ್ ನಲ್ಲಿ ಪ್ರಕಟಿಸುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಗೆ ಚುನಾವಣಾ ಆಯೋಗ ವಿರೋಧ ವ್ಯಕ್ತಪಡಿಸಿದೆ. 17C ಬಹಿರಂಗಪಡಿಸಿದ್ರೆ ಅದನ್ನ ಮಾರ್ಫ್ ಮಾಡುವ ಸಾಧ್ಯತೆ ಹೆಚ್ಚುತ್ತೆ. ಇದು ಚುನಾವಣಾ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕ ಅಪನಂಬಿಕೆಯನ್ನ ಉಂಟು ಮಾಡುತ್ತೆ ಅಂತ ಸುಪ್ರೀಂ ಕೋರ್ಟ್ಗೆ ಚುನಾವಣಾ ಆಯೋಗ ಹೇಳಿದೆ. ಈ ಸಂಬಂಧ ಪ್ರತಿಕ್ರಿಯಿಸಿರುವ ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್, ಈ ಹಿಂದೆ ಚುನಾವಣಾ ಆಯೋಗ ಅಂಕಿಅಂಶಗಳನ್ನ ವೆಬ್ಸೈಟ್ ನಲ್ಲಿ ಪ್ರಕಟಿಸಲು ಇರುವ ಸಮಸ್ಯೆ ಏನು ಅಂತ ಕೇಳಿದ್ದಾರೆ. What can happen in the process is that the